ಸ್ಮಾಲ್ ಸ್ಕ್ರೀನ್ ಆಗ್ಬೋದು, ಬಿಗ್ ಸ್ಕ್ರೀನ್ ಆಗ್ಬೋದು, ಯಾವ ಒಂದು ಇದನ್ನ ಅನುಸರಿಸ್ತಾ ಇದ್ದಾರೆ? ಅದ್ರ ಏನ್ ಬೇಕು ಇದಕ್ಕೆ ಒಂದು ಪ್ಯಾರಾಮೀಟರ್ಸ್, ನೀವಲ್ಲಿ ಶೈನ್ ಆಗ್ಬೇಕು ಅಂದ್ರೆ? ಪ್ಯಾರಾಮೀಟರ್ಸ್ ಏನೂ ಇಲ್ಲ, ಟ್ಯಾಲೆಂಟ್ ಇರ್ಲೇಬೇಕು ಅಂತಾನು ಏನಿಲ್ಲ. ಫಾರ್ ಎಕ್ಸಾಂಪಲ್ ಯಾರೋ ಆಕ್ಟ್ ಮಾಡಕ್ ಬರ್ದೇ ಇರೋರ್ನ ಏನಾದ್ರು ಲೀಡ್ ಹಾಕ್ದಾಗ ಜನ ನೋಡೇ ನೋಡ್ತಾರ, ಸೀರಿಯಲ್ ಬಿಟ್ಬಿಡಲ್ಲ, ನೋಡೇ ನೋಡ್ತಾರೆ. ಅರ್ಹತೆ ಆಕ್ಟಿಂಗ್ ಬರೋರು ಕೂಡ ಆಕ್ಟ್ ಮಾಡಿದಾಗ್ಲೂ ನೋಡ್ತಾರೆ. ಸೊ ಇವಾಗ ಏನು ಪ್ಯಾರಾಮೀಟರ್ಸ್ ಇಲ್ಲ, ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಅಪ್ಪ ಅಮ್ಮ ಲೆಜೆಂಡರಿ ಆಕ್ಟರ್ಗಳಾಗಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಎಕ್ಸ್ಪೋಜರ್ಗೆ. ಕೆಲವೊಬ್ರು ಅದನ್ನ ಯೂಸ್ ಮಾಡ್ಕೊಳ್ಳಲ್ಲ, ಅವ್ರ ಸ್ವಂತದಲ್ಲಿ ಬರ್ತಾರೆ. ಬಟ್ ಕೆಲವೊಬ್ರಿಗೆ ಈಸಿ ಅದು, ಇಂಥವ್ರ ಮಗಳು ಹಾಕೋಣ ಅನ್ನೋ ತರ. ಅಂಡ್ ದುಡ್ಡಿದ್ರೆ ಅಂಡ್ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ರೆ ಇಟ್ ಇಸ್ ವೆರಿ ಮಚ್ ಈಸಿ. ದುಡ್ಡಿದ್ರೆ ಯು ಕ್ಯಾನ್ ಪ್ರೊಡ್ಯೂಸ್ ಯುವರ್ ಓನ್ ಫಿಲ್ಮ್. ಹೂ ವಿಲ್ ಆಸ್ಕ್ ಯು? ಯು ಕ್ಯಾನ್ ಬಿ ಯುವರ್ ಹೀರೋಯಿನ್ ನಿಮ್ಮ ಮೂವಿಗೆ. ಸೊ ದುಡ್ಡು ಅಥವಾ ನಿಮ್ಮ ಅಪ್ಪ ಅಮ್ಮ ಏನಾದ್ರು ದೊಡ್ಡ ಸಾಧನೆ ಮಾಡಿರ್ಬೇಕು. ಕೆಲವೊಬ್ರು ಮಕ್ಕಳುಗಳು ಯೂಸ್ ಮಾಡ್ಕೋತಾರೆ ಅದನ್ನ, ಕೆಲವೊಬ್ರು ಯೂಸ್ ಮಾಡ್ಕೊಳಲ್ಲ. ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರಬೇಕು, ಈಸಿ ಅವಾಗ. ಓಕೆ, ಚಿತ್ರಾಲ್ ಅಂದ್ಕೊಂಡಿದ್ದೇನು ಬಟ್ ಇವತ್ತು ಆಗಿರೋದೇನು ಅನ್ನೋದು ಒಂದು ಪ್ರಶ್ನೆ ಬಂದಾಗ ಅನ್ಕೊಂಡಿದ್ದೆಲ್ಲ ಬೇರೆ, ಬಟ್ ಆಗಿರೋದು ಬೇರೆ. ಆದ್ರೆ ಮೈ ಜರ್ನಿ ಇಸ್ ವೆರಿ ಏನಂತಾರೆ ಮಿಕ್ಸ್ ಮಸಾಲ ಅಂತಾನೆ ಹೇಳ್ಬೋದು. ಬಿಕಾಸ್ ದೇರ್ ಇಸ್ ಎವ್ರಿಥಿಂಗ್ ಟು ಟೇಸ್ಟ್. ಅಂದ್ರೆ ಪ್ರತಿಯೊಂದನ್ನು ಕಲ್ತಿದ್ದೀನಿ ನಾನು. ನನ್ಗನ್ಸುತ್ತೆ ಏನಾದ್ರೂ ನನಗೆ ಬಂದಿದ್ದು ಒಂದು 4-5 ವರ್ಷಕ್ಕೆ ಏನಾದ್ರು ಲೈಮ್ ಲೈಟ್ ಹೋಗಿ ಟಾಪ್ ಹೋಗಿ ಆಮೇಲೆ ಏನಾದ್ರು ಈ ತರ ಎಲ್ಲ ನಾನು ಆಪರ್ಚುನಿಟಿ ಇಲ್ಲದೆ ಇದ್ದಿದ್ರೆ ಇಷ್ಟೆಲ್ಲ ಕಲಿಯಕ್ ಆಗ್ತಿರಲಿಲ್ಲ ಅಂತ ಅನ್ಸುತ್ತೆ. ಬಟ್ ನೌ ಐ ಆಮ್ ಓಕೆ. ಆಕ್ಚುಲಿ ಮೈ ಜರ್ನಿ ಇಸ್ ಟೂ ಗುಡ್ ಟು ಸೇ ಟು ಸಮ್ವನ್ ಆರ್ ಟು ಗಿವ್ ಅನ್ ಎಕ್ಸಾಂಪಲ್. ಓಕೆ, ಸೊ ಹರ್ತ್ಕೊಂಡ್ ಬಾಳ್ಬೇಕು ಇಲ್ಲ ಮರ್ತ್ ಬಾಳ್ಬೇಕು ಅಂತ ದೊಡ್ಡವರು ಹೇಳ್ತಾರೆ. ಎಕ್ಸಾಕ್ಟ್ಲಿ. ನಾನು ಇವಾಗ ಏನು ವಾಟ್ ಎವರ್ ಇಟ್ ಕಮ್ಸ್ ಇನ್ ಮೈ ವೇ ನಾನು ಮಾಡ್ತಾ ಹೋಗ್ತೀನಿ, ಗೋ ವಿತ್ ದ ಫ್ಲೋ ಅನ್ನೋ ತರ. ಓಕೆ, ಸೊ ಅದು ಚಿತ್ರಾ ಲೈಫ್ ಅಲ್ಲಿ ಅಪ್ ಅಂಡ್ ಡೌನ್ಸ್ ಬಹಳಷ್ಟು ಕೇಳಿದೀವಿ. ಸೊ ನಿಮ್ಮ ಜೊತೆ ಸಂದರ್ಶನದಲ್ಲೂ ಕೂಡ ಅದನ್ನ ನಮ್ಗೆ ಹಂಚ್ಕೊಂಡಿದ್ದೀರಾ. ಬಟ್ ಈ ಅಪ್ ಅಂಡ್ ಡೌನ್ಸ್ ಅಂತ ವಿಚಾರ ಬಂದಾಗ ಈ ಜಾಸ್ತಿ ಆ ಡೌನ್ಸ್ ಗಳಿತ್ತಲ್ಲ, ಆ ಡೌನ್ ಗಳೇ ನಿಮ್ಮನ್ನ ಇವತ್ತು ಹಪ್ಪಲ್ ಕೂರೋ ಹಾಗೆ ಮಾಡಿದೆ ಅಂತ ಏನಾದ್ರು ಅನ್ಸಿದ್ಯಾ? ತುಂಬಾ ಡೌನ್ ಗಳು ಬರ್ಲೇಬೇಕು. ಇಫ್ ಯು ಹ್ಯಾವ್ ಟು ಲರ್ನ್ ಲೆಸನ್ಸ್ ಅಲ್ಲ, ಡೌನ್ ಗಳು ಬರ್ಲೇಬೇಕು. ಡೌನ್ ಗಳು ಇಲ್ಲ ಅಂತಂದ್ರೆ ಕಿಕ್ ಇರಲ್ಲ. ಒಂದು ಲೆವೆಲ್ ಅಲ್ಲಿ ಚಿತ್ರಾಲ್ ಅವರ ಒಂದು ಡೈರೆಕ್ಟ್ ಟಾಕಿಂಗ್ ಶಾರ್ಟ್ಸ್ ಎಲ್ಲರೂ ಎಷ್ಟೋ ಜನಕ್ಕೆ ಸ್ವಲ್ಪ ಅದನ್ನ ವಿರೋಧ ಮಾಡ್ತಾ ಇದ್ರು. ಬಟ್ ಇವಾಗ ಅದನ್ನ ಸ್ವೀಕಾರ ಮಾಡೋ ಒಂದು ಮನಸ್ಥಿತಿಗೆ ತಲುಪಿದ್ದಾರೆ ಅಂತ ಅಂದ್ರೆ ಏನ್ ಬದಲಾವಣೆ ಇದು? ನೇರವಾಗಿ ಮಾತಾಡೋರ್ಗೆ ಕೆಲಸಗಳು ಕಮ್ಮಿ. ನೀವು ಅಬ್ಸರ್ವ್ ಮಾಡಿದ್ರೆ ಆಪರ್ಚುನಿಟೀಸ್ ಗಳು ಕಮ್ಮಿ. ಆದ್ರೆ ಏನ್ ಗೊತ್ತಾ, ನೇರವಾಗಿ ಮಾತಾಡೋರ್ಗೆ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಕೆಟ್ಟವ್ರು ಯಾರು ನಿಮ್ ಹತ್ರ ಸುಳಿಯೋದಿಲ್ಲ. ಅಂದ್ರೆ ನಾಟಕೀಯವಾಗಿ ಬರ್ಬೇಕು ಅನ್ನೋರು ಸುಳಿಯಲ್ಲ, ಒಳ್ಳೆ ಕೆಲಸಗಳು ಮಾತ್ರ ನಿಮ್ ಹತ್ರ ಹುಡ್ಕೊಂಡ್ ಬರುತ್ತೆ. ಸೊ ಹಂಗಾಗಿ ಆಮೇಲೆ ಇವಾಗ ನೇರವಾಗಿ ಮಾತಾಡೋರೆಲ್ಲ ಒಂಥರ ಸ್ಟಾರ್ಗಳ ತರ. ಬಿಕಾಸ್ ನೇರವಾಗಿ ಮಾತಾಡೋದು ಎಲ್ಲರ ಕೈಲೂ ಆಗಲ್ಲ, ಎಲ್ಲರ ಕೈಲೂ ಆಗಲ್ಲ ನೇರವಾಗಿ ಮಾತಾಡೋದಕ್ಕೆ. ನಿಮ್ಮ ಲೈಫ್ ಅಲ್ಲಿ ಖಂಡಿತವಾಗ್ಲೂ ಇಲ್ಲ. ತುಂಬಾನೇ ನಿಮ್ಗೆ ಇದರಿಂದ ತೊಂದರೆ ಆಗಿರೋದು ಏನು ಅಬ್ಬಬ್ಬಾ ಅಂದ್ರೆ ಒಂದಷ್ಟು ಜನ ಏನಾದ್ರು ಅಯ್ಯೋ ಬೇಡಪ್ಪ ಇವ್ರು ನೇರವಾಗಿ ಮಾತಾಡ್ತಾರೆ ಅಂತ ನಮ್ಮನ್ನ ಅಪ್ರೋಚ್ ಮಾಡದೇ ಇರ್ಬೋದು. ಬಟ್ ದ ಥಿಂಗ್ ಈಸ್ ನಮ್ಗೆಲ್ಲದಕ್ಕಿಂತ ನಾವು ಲೈಫಲ್ಲಿ ಗೆಲ್ಬೇಕಾಗಿರೋದು ನಮ್ಮ ಮನಸ್ಸಾಕ್ಷಿ. ಸೊ ನನ್ನ ಮನಸ್ಸಾಕ್ಷಿ ಪ್ರಕಾರ ನನ್ಗೆ ಏನಿದೆ, ನಾನು ಇಲ್ಲೇನು ಇಟ್ಕೊಳ್ಳಲ್ಲ, ಆಚೆ ಮಾತಾಡ್ತೀನಿ. ಸೊ ಐ ಆಮ್ ವೆರಿ ಮಚ್ ಕ್ಲೀನ್ ಅಂಡ್ ನನಗೆ ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ನೆಮ್ಮದಿಯಾಗಿ. ಅದು ಇಂಪಾರ್ಟೆಂಟ್.